ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಈ ವಿಡಿಯೋ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ನಾವ್ ಏನ್ ಮಾಡ್ತೀವಿ ಎಲ್ಲಾನು ತೋರಿಸ್ತೀವಿ. ಸ್ಟೇ ಟ್ಯೂನ್. ನಮ್ಮನೇಲಿ ಯಾರು ಇಲ್ದೇ ಇರೋ ಕಾರಣ ನಾನು ತಿಂಡಿ ಮಾಡ್ಬೇಕು ಅಂತ ನಮ್ಮನೆ ಹತ್ರ ಇರೋ ಹೋಟ್ಲಿಗೆ ಬಂದಿದ್ದೀನಿ. ಇಲ್ಲಿ ಒಂದು ಪ್ಲೇಟ್ ಇಡ್ಲಿ ತಿನ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಇವಾಗ ಎಕ್ಸಾಮ್ ಮುಗೀತು, ಮಳೆ ಬರ್ತೈತೆ, ಅದಕ್ಕೆ ಅಲ್ಲಿ ನಿಂತಿದೆ. ಎಕ್ಸಾಮ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಲ್ಸಿದ ಗಾಡಿ ಇಲ್ಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಇದೆಯಲ್ಲ ಅದೇ ಬಿಲ್ಡಿಂಗಲ್ಲಿ ನಾವು ಎಕ್ಸಾಮ್ ಬರೆದಿದ್ದು. ಅಲ್ಲಿ ಮಳೆ ಬರ್ತಾ ಇದೆ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಇಷ್ಟು ದಿನ ಯಾಕೆ ನಾನು ವಿಡಿಯೋ ಮಾಡಿರಲಿಲ್ಲ ಅಂದ್ರೆ ನಾನು MBA ಎಕ್ಸಾಮ್ ಇತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ನಾನು 3rd ಸೆಮ್ MBA ಓದ್ತಾ ಇದ್ದೀನಿ. ಅದು KSOU ಕರೆಸ್ಪಾಂಡೆನ್ಸ್ MBA. ಫಸ್ಟ್ ಸೆಮ್ ಫೀಸ್ ಬಂದು 29,000 ಇರುತ್ತೆ. ಸೆಕೆಂಡ್ ಸೆಮ್ ಫೀಸ್ ಬಂದು 29,000 ಇರುತ್ತೆ. MBA ಅಲ್ಲಿ IT ಫಸ್ಟ್ ಇಯರ್ ಎಲ್ಲ ಕಾಮನ್ ಸಬ್ಜೆಕ್ಟ್ ಇರುತ್ತೆ. ಸೆಕೆಂಡ್ ಇಯರ್ಗೆ ನೀವು ಯಾವ್ದು ಬೇಕು ಅದನ್ನ ಚೂಸ್ ಮಾಡ್ಬೋದು. ಅಲ್ಲಿ ಯಾವ ಕೋರ್ಸ್ ಇದೆ ಅಂದ್ರೆ HR, ಮಾರ್ಕೆಟಿಂಗು, IT, ಆಪರೇಷನ್, ಕಾರ್ಪೊರೇಷನ್ ಲಾ, ಹೋಟೆಲ್ ಅಂಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇದೆ. ನೀವು ಯಾವ್ದಾದ್ರು ಬೇಕಾದ್ರೂ ಸೆಕೆಂಡ್ ಇಯರ್ ಇಂದ ಚೂಸ್ ಮಾಡ್ಬೋದು. ನಾನು ಇವಾಗ 3rd ಸೆಮ್ ಎಕ್ಸಾಮ್ ಮುಗಿಸ್ದೆ. ನೆಕ್ಸ್ಟ್ ಇನ್ನು 4th ಸೆಮ್ ಎಕ್ಸಾಮ್ ಇದೆ ಅಷ್ಟೇ. ಅದು ಮುಗಿದ್ರೆ ಮುಗಿತೆ. MBA 2 years. ನಾನು ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡ್ತಾ ಇದೀನಿ. ಕೆಲಸ ಮಾಡ್ಕೊಂಡು ಕರೆಸ್ಪಾಂಡೆನ್ಸ್ ಅಲ್ಲಿ MBA ಓದ್ತಾ ಇದೀನಿ. ಅದಕ್ಕಾಗಿ ಇಷ್ಟು ದಿನ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ನಾನು ಇವತ್ತು ಎಕ್ಸಾಮ್ ಮುಗೀತು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನಾನು 5ನೇ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಇಳಿದಿದ್ದೀನಿ. ಟ್ರೈನ್ ಬಂದು 5ನೇ ಪ್ಲಾಟ್ಫಾರ್ಮ್ ಅಲ್ಲಿ ನಿಲ್ಸ್ತು. ನಾನು ಬೆಂಗಳೂರಿಗೆ ಬಂದಿದ್ದೀನಿ. 12:15 ಹೊರಟಿದ್ಕೆ 3:15ಗೆ ಬೆಂಗಳೂರಿಗೆ ಬಂದಿದ್ದೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಎಲ್ಲಿಗೆ ಹೋಗ್ತೀನಿ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಇದೇ ಟ್ರೈನಿಂದ ನಾನು ಬಂದಿದ್ದು. ಮತ್ತೆ ಇದು ಮುಂದೆ ತಿರುಪತಿಗೆ ಹೋಗುತ್ತೆ. ಅದಕ್ಕಾಗಿ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಕೊಡ್ತಾರೆ. ನಾನು ಅಲ್ಲಿಂದ ಇಳ್ಕೊಂಡು ವಾಪಸ್ ನಾನು ಹೋಗ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಊಟ ಮಾಡಕ್ ಬಂದಿದ್ದೀನಿ. ಟೈಮ್ ಬಂದು 4 ಗಂಟೆ ಆಗ್ತಾ. ಟೈಮ್ ನೋಡ್ಬೋದು ಎಷ್ಟೊತ್ತು ಅಂತ. 4 ಗಂಟೆಗೆ 2 ನಿಮಿಷ ಇದೆ. ನಾನು ಇವಾಗ ಬಂದು ಇಲ್ಲಿ ಊಟ ಮಾಡ್ತಾ ಇದ್ದೀನಿ ಇದೇ ಹೋಟ್ಲಲ್ಲಿ. ನಾನು ಏನ್ ತಿಂತೀನಿ ಅಂತ ತೋರಿಸ್ತೀನಿ ಬನ್ನಿ. ನನಗೆ ಇಡ್ಲಿ ಬೇಕಿತ್ತು, ಅಲ್ಲಿ ಇಡ್ಲಿ ಇಲ್ವಾ ಅಂತ ಇವಾಗ ಸದ್ಯಕ್ಕೆ. ಅದಕ್ಕಾಗಿ ನಾನು ಬೇರೆ ಹೋಟ್ಲಿಗೆ ಹೋಗ್ತಾ ಇದ್ದೀನಿ ಇಡ್ಲಿ ತಿನ್ನಕ್ಕೆ. ಇಲ್ಲೇ ಒಂದು ಟ್ರೈನ್ ಟೀಮ್ ರೆಸ್ಟೋರೆಂಟ್ ಇದೆ, ಅದ್ರಲ್ಲಿ ನೋಡೋಣ ಇಡ್ಲಿ ಸಿಗುತ್ತಾ ಅಂತ. ಡಯಟ್ ಎಲ್ಲರಿಂದ ಇಡ್ಲಿನೇ ತಿನ್ನೋದು. ಮನೆ ಫುಡ್ ಬಿಟ್ಟು ಆಚೆ ಕಡೆ ಜಾಸ್ತಿ ತಿನ್ನಬಾರ್ದು. ನೀವು ಡಯಟ್ ಮಾಡಿ, ನಂತರ ಸಣ್ಣ ಆಗ್ತೀರಾ. ಇಲ್ಲಿ ಹಲ್ದಿರಾಮ್ಸ್ ಅಂತ ಹೋಟೆಲ್ ಇದೆ. ಇಲ್ಲಿ ಬರೀ ಸ್ನ್ಯಾಕ್ಸ್ ಅಂತ ಇರೋದು, ತಿಂಡಿ ಏನೂ ಇಲ್ವಂತೆ. ಅದಕ್ಕೋಸ್ಕರ ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ. ಆಚೆ ಕಡೆ ಒಂದು ಉಡುಪಿ ಗ್ರ್ಯಾಂಡ್ ಹೋಟೆಲ್ ಇದೆ, ಅಲ್ಲೋಗಿ ನೋಡೋಣ. ಹೋಟೆಲ್ ಉಡುಪಿ ಗ್ರ್ಯಾಂಡ್. ಇದೇ ಹೋಟ್ಲಲ್ಲಿ ನಾನು ಇಡ್ಲಿ ತಿನ್ಕೊಂಡು ಇವಾಗ ಆಚೆ ಬಂದೆ. ಇವಾಗ ಮೆಟ್ರೋ ಹತ್ಕೊಂಡು ಹೋಗ್ಬೇಕು. ಇವಾಗ ನಾನು ಇಲ್ಲಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಇಲ್ಲಿಂದ ವೈಟ್ ಫೀಲ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಎಲ್ಲಿ ಹೋಗ್ತೀನಿ ಅಂತ ತೋರಿಸ್ತೀನಿ, ನೋಡ್ತಾ ಇರಿ. ಮೆಟ್ರೋ ಸ್ಟೇಷನ್ ಹಿಂಗಿದೆ, ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್. ನಾನು ಎಸ್ಕಲೇಟರ್ ಯೂಸ್ ಮಾಡ್ತಾ ಇಲ್ಲ, ಸ್ಟೇರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಸ್ಟೇರ್ಸ್ನೇ ಯೂಸ್ ಮಾಡಿ, ಫಿಟ್ ಆಗಿರ್ತೀರಾ. ಎಸ್ಕಲೇಟರ್ ಯೂಸ್ ಮಾಡಿದ್ರೆ ಹೆಲ್ತ್ಗೆ ಒಳ್ಳೇದಲ್ಲ. ನಡ್ಕೊಂಡು ಹೋದ್ರೆ ಹೆಲ್ತ್ಗೆ ಒಳ್ಳೇದು, ಕಾರ್ಡಿಯೋ ಆಗುತ್ತೆ. ಇವಾಗ ನಾನು ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ 1 ಕಿಲೋಮೀಟರ್ ಇದೆ, ಆಟೋ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ನಾನು ಇಲ್ಲೂ ಸ್ಟೇರ್ಸ್ನೇ ಯೂಸ್ ಮಾಡ್ತಾ ಇದ್ದೀನಿ ಕಾರ್ಡಿಯೋ ಮಾಡೋಕ್ಕೋಸ್ಕರ. ಇವಾಗ ನಾವು ವರ್ತೂರಲ್ಲಿರುವ ಡಿ-ಮಾರ್ಟಿಗೆ ಬಂದಿದ್ದೀವಿ. ನಾವು ಒಂಚೂರು ಶಾಪಿಂಗ್ ಮಾಡಬೇಕಿತ್ತು ಮನೆಗೆ, ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ನಮ್ಮ ಅಕ್ಕ, ಭಾವ, ನಾನು, ನಮ್ಮ ಅಪ್ಪ, ಅಮ್ಮ, ನಮ್ಮ ದೊಡ್ಡಮ್ಮ ಎಲ್ಲ ಡಿ-ಮಾರ್ಟಲ್ಲಿ ಶಾಪಿಂಗ್ ಹೋಗಿ ಬಂದಿದ್ದೀವಿ. ಇವಾಗ ಇಷ್ಟುದ ಬಿಲ್ ಬಿದೆ ಬರೋಬ್ಬರಿ ನಾವು 20,000 ಶಾಪಿಂಗ್ ಮಾಡಿ ಅದನ್ನೆಲ್ಲ ಡಿಕ್ಕಿಗೆ ತುಂಬ್ಕೊಂಡು ಹೋಗ್ತಾ ಇದ್ದೀವಿ. ನಾವು ತಂದಿದ್ದು 2 ಬ್ಯಾಗು, ಅದು ಜಾಗ ಸಾಲದೆ ಡಿಕ್ಕಿಲಿ ತುಂಬ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ವಾಪಸ್ ಮನೆಗೆ. The next day. Hi guys, welcome back to my another video. ಈ ವಿಡಿಯೋದಲ್ಲಿ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ.
ನೋಡ್ತಾರೆ ನಾವು ಏನು ಮಾಡ್ತೀವಿ ಏನು ಅಂತ. ಇವಾಗ ನಾನು ನಮ್ಮ ಅಕ್ಕನ ಮನೇಲಿದ್ದೆ, ಅಲ್ಲಿಂದ ನಾನು ಇನ್ನೊಂದು ಜಿಮ್ ಇತ್ತು ಅವ್ರದ್ದೇ ಅಪಾರ್ಟ್ಮೆಂಟಲ್ಲಿ, ಅಲ್ಲಿಗೆ ಹೋಗ್ತಾಯಿದ್ದೀನಿ ಜಿಮ್ ಮಾಡೋಕ್ಕೆ. ಆ ಜಿಮ್ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಪ್ರತಿಯೊಂದು ಫ್ಲೋರ್ಗೂ CC ಕ್ಯಾಮ್ರಾ ಇದೆ. ಇದು 3rd ಫ್ಲೋರಲ್ಲಿ ಮನೆ ಇತ್ತು, ಕೆಳಗಡೆ ಜಿಮ್ ಇರೋದು, ಅದಕ್ಕೋಸ್ಕರ ನಾನು ಸ್ಟೇರ್ಸಲ್ಲಿ ಹೋಗ್ತಾಯಿದ್ದೀನಿ. ನೀವು ಯಾರಾದರೂ ನೋಡ್ತಾ ಇದ್ದರೆ ಸ್ಟೇರ್ಸ್ ಯೂಸ್ ಮಾಡಿ, ಲಿಫ್ಟ್ ಯೂಸ್ ಮಾಡಬೇಡಿ. ಇವಾಗ ನಾನು ಜಿಮ್ ಹತ್ರ ಬಂದೆ. ನೋಡ್ತಾ ಇರ್ಬೋದು ಇದೆ ಜಿಮ್ ಇನ್ನೂ ಓಪನ್ ಆಗಿಲ್ಲ ಅನಿಸುತ್ತೆ. ನಾನೇ ಓಪನ್ ಮಾಡ್ತಾಯಿದ್ದೀನಿ ಫಸ್ಟು. ಇಲ್ಲ ಲೈಟ್ ಹಾಕ್ತೀನಿ ತಡೀರಿ. ಇಲ್ಲಿ ಪಿಂಕ್ ಬಾಲ್ ಇದೆ ಆಡೋಕ್ಕೆ, ಫುಟ್ಬಾಲ್ ಥರ. ಈ ಕಡೆ ಬಂದರೆ ಇಲ್ಲಿ ಟೇಬಲ್ ಟೆನ್ನಿಸ್ ಇದೆ, ಕೇರಮ್ ಇದೆ, ಯಾರಾದರೂ ಬಂದರೆ ಆಟ ಆಡ್ಕೋಬೋದು. ಈ ಕಡೆ ಇಲ್ಲಿ ಜಿಮ್ ಇದೆ, ಇಲ್ಲೂ ಲೈಟ್ ಹಾಕಿಲ್ಲ, ನಾನು ಹಾಕ್ತೀನಿ. ಇಲ್ಲಿ ಸೈಕಲ್ಸ್ ಇದೆ. ಅದು ಬಿಟ್ರೆ ಇಲ್ಲಿ 3 ಟ್ರೆಡ್ಮಿಲ್ ಇದೆ. ಟ್ರೆಡ್ಮಿಲ್ ಬಿಟ್ರೆ ಇಲ್ಲಿ ಇದಿದೆ ಜಿಮ್ ಮಾಡೋಕ್ಕೆ, ಚೆಸ್ಟ್ ಪ್ರೆಸ್ ಮಾಡೋಕ್ಕೆ ಇದಿದೆ, ಆಮೇಲೆ ಪ್ಲೆಗ್ ಫ್ಲೈಸ್ ಮಾಡೋಕ್ಕೆ ಇದಿದೆ. ಈ ಕಡೆ ಮಿಷಿನ್ ಇದೆ, ಲ್ಯಾಟ್ ಪುಲ್ ಡೌನ್ ಅದು ಇದು ಮಾಡೋಕ್ಕೆ. ಮತ್ತು ಇಲ್ಲಿ 2 ಸೈಕಲ್ ಇದೆ. ಅಷ್ಟೇ ಜಿಮ್ಮು. ಇಲ್ಲೊಂಚೂರು ಡಂಬಲ್ಸ್ ಇದೆ, ಜಾಸ್ತಿ ಏನು ಡಂಬಲ್ಸ್ ಇಲ್ಲ, ಸ್ವಲ್ಪನೇ ಡಂಬಲ್ಸ್ ಇರೋದು. ಇಲ್ಲೇನು ಜಾಸ್ತಿ ಎಕ್ವಿಪ್ಮೆಂಟ್ ಇಲ್ಲ, ಎಷ್ಟಿದೆ ಅಷ್ಟರಲ್ಲೇ ಮಾಡಬೇಕು. ಹಾಗೆ ಜಿಮ್ ಮುಗಿಸ್ಕೊಂಡು ಆಚೆ ಹೋಗಿ ಮಿಲ್ಕ್ ತೊಗೊಂಡು ಬರ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಮಿಲ್ಕು. ಕಾಟನ್ಸ್ ಹಾಕ್ಕೊಳ್ಳಿ. ಕಾಟನ್ಸಲ್ಲಿ ಜಾಸ್ತಿ ಇದ್ದರೆ ನಿಮಗೆ ಕಾಟನ್ ಪ್ಲಸ್ ಹಾಕ್ಕೊಳ್ಳಿ. ಇದು ಮಿಕ್ಸ್ ಫ್ಯಾಬ್ರಿಕ್, 95% ಇದಕ್ಕೆ ಯೂಸ್ ಮಾಡೋದು. ಮಿಕ್ಸ್ ಫ್ಯಾಬ್ರಿಕ್ ಹಾಕೊಂಡು ಇಲ್ಲಿ ಸ್ಟಾಪ್ ಬಟನ್. ಈಸಿ ಕೇರ್ ಅಂದರೆ ಜೆಂಟಲ್ ವಾಶ್, ಸೈಲೆಂಟ್ ವಾಶ್. ನೈಟಲ್ಲಿ ಏನಾದ್ರು ವಾಶ್ ಮಾಡ್ಬೇಕು ಸೌಂಡ್ ಇಲ್ದಿರ ಅಂದರೆ ಇದು ಸೈಲೆಂಟ್ ವಾಶ್ ಹಾಕ್ಕೊಳ್ಳಿ. ಅಲರ್ಜಿ ಕೇರ್, ಪೇಷನ್ಸ್ ಏನಾದರೂ ಡ್ರೆಸ್ ಇದ್ದರೆ ಇದಕ್ಕೆ ಹಾಕ್ಕೊಳ್ಳಿ ಅಲರ್ಜಿ ಕೇರು. ಇದು ಬೇಬಿ ಸ್ಟೀಮ್ ಕೇರ್, ಚಿಕ್ಕ ಮಕ್ಕಳು ಏನೋ ಬಟ್ಟೆಗಳಿದ್ರೆ ಇದಕ್ಕೆ ಹಾಕ್ಕೊಳ್ಳಿ. ಮ್ಯಾಟ್ಗಳಲ್ಲಿ ಹಾಕ್ಕೊಂಬೋದು ಸರ್. ಬೆಡ್ಶೀಟ್ಸ್ ಅಂತಿದೆಯಲ್ಲ, ಬೆಡ್ಶೀಟ್ಸ್ ಬ್ಲಾಂಕೆಟ್ಸ್ ಅಂತಿದೆಯಲ್ಲ, ಡುವೆಟ್, ಇದಕ್ಕೆ ಹಾಕೊಂಡು ಮಾಡ್ಕೊಳ್ಳಿ. ಇಲ್ಲ ಬಿಡೋದು ಚಿಕ್ಕದೊಂದು ತೊಗೊಂಡ್ಬಿಡ್ತೀನಿ, 1,500 ರೂಪಾಯಿಗೆಲ್ಲ ಸಿಗುತ್ತೆ. ಈ ಕಡೆ ನೀವು ನೋಡಿ ಮೇಡಮ್, ಈ ಕಡೆ ಇಂಟೆನ್ಸಿವ್ ವಾಶ್ ಅಂತ ಬರುತ್ತೆ. ಜಾಸ್ತಿ ಗಲೀಜಿದ್ರೆ ಇದನ್ನ ಆನ್ ಮಾಡ್ಕೊಳ್ಳಿ. ಇದು ರಿನ್ಸ್, ಅಡಿಷ್ನಲ್ ರಿನ್ಸ್ ಬೇಕಂದ್ರೆ ಅಡಿಷ್ನಲ್ ರಿನ್ಸ್ ಮಾಡ್ಕೊಬೋದು. ಇದು ಪ್ರೀ ವಾಶ್ ಬೇಕಾದ್ರೆ ಪ್ರೀ ವಾಶ್ ಮಾಡ್ಕೊಬೋದು. ಇದು ಡಿಲೇ ಎಂಡ್ ಅಂದರೆ 2 hours 3 hours ಆಮೇಲೆ ವಾಶ್ ಮಾಡಬೇಕಂತ ಹೇಳಿದ್ರೆ ವಾಶ್ ಮಾಡ್ಕೊಬೋದು. ಇದು ಆಟೋಮೆಟಿಕ್ ಆ್ಯಡ್ ಆನ್ ಬರುತ್ತೆ ನಿಮಗೆ ಬೇಕಂದರೆ. ಇದು ಸ್ಪಿನ್ ಸ್ಪೀಡ್, ನಿಮಗೆ ಹೆಚ್ಚು ಕಮ್ಮಿ ಸ್ಪಿನ್ ಸ್ಪೀಡ್ ನೋಡಿ 400 600 ಬೇಕಂದ್ರೆ. ಸರ್ ಈಗ ಬೇಗ ಡ್ರೈ ಆಗೋಕ್ಕೆ ಸ್ಪಿನ್ ಸ್ಪೀಡ್ ಜಾಸ್ತಿ ಇರಬೇಕು ಮೇಡಮ್. ಸ್ಪಿನ್ ಸ್ಪೀಡ್ ನೋಡಿ ಎಕ್ಸಾಂಪಲ್, ಇದಕ್ಕೆ ಮ್ಯಾಕ್ಸಿಮಮ್ ಏನಿದೆ 600 ಬರೋದು ಇದಕ್ಕೆ. ಇದು ಇದು ಹ್ಯಾಂಡ್ ಓವರ್ ಮಿಕ್ಸ್ ಫ್ಯಾಬ್ರಿಕ್ ಹಾಕೊಂಡು ಯೂಸ್ ಮಾಡ್ತೀರಾ ಅಂದರೆ 1200 ಇದೆ. 1200. ಟೆಂಪ್ರೇಚರ್ ನೋಡ್ಕೊಳ್ಳಿ. ಟೆಂಪ್ರೇಚರ್ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬೇಕಾದ್ರೆ ಮಾಡ್ಕೊಂಡು. ಟೆಂಪ್ರೇಚರ್ ಏನು? ಹಾಟ್ ವಾಟರ್ ಮೇಡಮ್. ಹಾಟ್ ವಾಟರ್ ಬರುತ್ತೆ. ಹಾಟ್ ವಾಟರ್ ಬರುತ್ತೆ, ಎಲ್ಲ ಆಟೋಮೆಟಿಕ್ ತೊಗೊಂಡುತ್ತೆ ಮೇಡಮ್. ನಾನು ಜಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇರೋದು. ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ನೀವು ಲಿಕ್ವಿಡ್ ಹಾಕೊಂಡು ಮೋಡ್ಗೆ ಯಾವ ಮೋಡ್ಗೆ ಹಾಕೊಂಡು. ಸರ್ ಈಗ ಮನೆ ಡೈಲಿ ವೇರ್ ಬಟ್ ಕ್ವಿಕ್ 30 ಓಕೆ. ಓಕೆನಾ? ಕ್ವಿಕ್ 30 2 kg ಕಮ್ಮಿ ಇದ್ರೆ ಅನ್ಕೊಳ್ಳಿ. ಟೈಮಿಂಗ್ ಎಲ್ಲ ನೀವು ಬಟ್ಟೆ ಲೋಡ್ ಮಾಡ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ತೋರಿಸುತ್ತೆ. ಇಲ್ಲಿ ಲಿಕ್ವಿಡ್ ಇದ್ರೆ ಲಿಕ್ವಿಡ್ ಹಾಕೊಳ್ಳಿ, ಇಲ್ಲೂ ಲಿಕ್ವಿಡ್ ಹಾಕೊಬೋದು. ಪೌಡರ್ ಮಾತ್ರ ಇದ್ರೆ ಪೌಡರ್ ಇದಕ್ಕೆ ಹಾಕೊಳ್ಳಿ, ಕಂಫರ್ಟ್ ಇದ್ರೆ ಕಂಫರ್ಟ್ ಇದಕ್ಕೆ ಹಾಕೊಳ್ಳಿ. ಇದು ಕಂಫರ್ಟ್ ಹಾಕೋದು. ಸರ್ ಸಾಫ್ಟ್ನರ್ ಇನ್ಸ್ಟಾಲ್ ಯಾರು ಮಾಡ್ಕೊಡ್ತಾರೆ? ಹೋಗುತ್ತೆ. ಇಲ್ಲ ಅಂದ್ರೆ ಡ್ರಮ್ಮಲ್ಲಿ ಏನಾಗುತ್ತೆ, ವೈಟ್ ಪ್ಯಾಚ್ ಬಂದ್ಬಿಟ್ಟು ರಸ್ಟ್ ಫಾರ್ಮ್ ಆಗಿ ನಿಮಗೆ ವಾಶು ಸರಿಯಾಗಲ್ಲ, ಆಮೇಲೆ ಡ್ರಮ್ಮು ಚೇಂಜ್ ಮಾಡಬೇಕು. ಇದಕ್ಕೆ ಆಗ್ತದೆ, ಟ್ಯಾಂಕಿಂದ ಬರ್ತಲ್ಲ ಅದಕ್ಕೆ ಆಗ್ತದೆ ಎಲ್ಲ ಕಡೆ. ಅದು ನಡೀತಿದೆ, ಅದು ಅಲ್ಲಿ ಹಾಕ್ಸಿದ್ರೂ ಇದು ಹಾಕ್ಸ್ಲೇಬೇಕು. ಅದು ನಡೀತಿದೆ, ಮಾಡ್ತಿದ್ದಾರೆ ಬಿಲ್ಡರ್ಸ್. ಯಾಕಂದ್ರೆ ಡಬಲ್ ಪ್ರೊಡಕ್ಷನ್ ಇರುತ್ತೆ. ಇವಾಗ ಅದು ಹಾಕ್ಸಿದ್ರೆ ನೀವು ವಾಟರ್ ಪ್ಯೂರಿಫೈರ್ ನೀರು ಡೈರೆಕ್ಟ್ ನೀರು ಕುಡಿದಿರಲ್ಲ ಸರ್. ನಾರ್ಮಲ್ ವಾಟರ್ ಪ್ಯೂರಿಫೈಯರ್ಗೆ ನಮ್ಗೆ ಸಾಫ್ಟ್ನರೇ ಇಲ್ಲ ಅಂತ ಹೇಳಿ ಅದೇ ವಾಟರ್ ಪ್ಯೂರಿಫೈರ್ ಆಟೋಮೆಟಿಕ್
ವಾಟರ್ ಆಟೋ ಅಲ್ಲ ಆಟೋ ಆಟೋಮೆಟಿಕ್ ತೊಗೊಳುತ್ತೆ, ಆಟೋಮೆಟಿಕ್ ಆಚೆ ಬಿಡುತ್ತೆ ಸರ್. ನೀವೇನು ಮಾಡೋ ಅವಶ್ಯಕ, ಜಸ್ಟ್ ಮೋಡ್ಗೆ ಹಾಕೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ ಅಷ್ಟೇ. ಪೈಪ್ ಫಿಕ್ಸಿಂಗ್ ಇದೆ ಅಂತ ಅದು ಆಗ್ತದೆ. ಯಾರು ಹಾಕ್ತಿ ಇನ್ಸ್ಟಾ ಅದೆಲ್ಲ ಲೀಕ್ ಆಗ್ತಿದ್ದೀರ ತೋರಿಸಿ ನೋಡಿ ಯಾವುದು ಮಿಕ್ಸ್ ಇದಕ್ಕೆ ಹಾಕಿದೆ, ಮಿಕ್ಸ್ ಇದಕ್ಕೆ ಹಾಕು ಮಿಕ್ಸ್ ಯಾವುದು ಮಿಕ್ಸ ಮಿಕ್ಸ್ ಆಯ್ತಲ್ವಾ. ಆಮೇಲೆ ಇದು ಅದೇ ಸೆಲೆಕ್ಟ್ ಮಾಡ್ಕೊಡುತ್ತೆ. 40 ಸ್ಪಿನ್ 1200 ಮಾಡೋಣ. ಸಾಕು 1000 ಸಾಕು ಸದ್ಯಕ್ಕೆ. ಚೇಂಜ್ ಮಾಡೋದು ಇದನ್ನ. ಇದೇ ಸ್ಪಿನ್ನು. ಇವಾಗ ಇಲ್ಲೇ ಕೆಳಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ತು ಅಂತ ಎಲ್ಲರೂ ಆಟ ಆಡಕ್ಕೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಂದಿದೀವಿ. ಏನಾದ್ರು ತಿನ್ನಕ್ ತಗೊಂಡೋಗೋಣ ಅಂತ ಬೇಕ್ರಿಗೆ ಬಂದು ಕೇಕು ಮತ್ತೆ ಬಿಸ್ಕೆಟ್ನ ತಗೊಂಡು ವಾಪಸ್ ನಾವು ಮನೆಗೆ ಹೋಗ್ತಾ ಇದೀವಿ.